ಛಾಯಾ ಬಿದ್ದಿತ್ತಲ್ಲ ಹೇಗಲ್ಲ ರೂಪ ಇದ್ದಾಗೆಲ್ಲ ಹಂಗ ತಮ್ಮ ಜಗತ್ತಿನೊಳಗೆ ಹುಟ್ಟಿರುವಂತ ಕೂಸಿನ ಕಣ್ಣಿಗೆ ಪ್ರಥಮದೊಳಗೆ ಕಾಣೋದು ಬರೀ ಎರಡ ದೇವ್ರ. ಯಾವ್ಯಾವ ಎರಡು ದೇವ್ರ ತಮ್ಮ? ಒಂದು ಜನ್ಮ ಕೊಟ್ಟ ತಾಯಿ, ಎರಡನೇದು ಭೂಮಿ ತಾಯಿ. ಭೂಮಿ ತಾಯಿ ಹೌದು. ಹುಟ್ಟಿರುವಂತ ಕೂಸು ಮೊದಲ ಕಣ್ಣು ತೆರೆದ ನೋಡಿತಪ್ಪ ಅಂದ್ರ ಕಣ್ಣಿಗೆ ಕಾಣೋದು ಜನ್ಮ ಕೊಟ್ಟ ತಾಯಿ, ಆಮ್ಯಾಲ ಭೂಮಿ ತಾಯಿ ಹೌದು. ಒಳಗದಾನನ್ರಿ ಪರಮಾತ್ಮ? ಕಂಡೇ ಇಲ್ಲ, ಇದ್ರೆ ಕಾಣ್ಬೇಕಲ್ಲ. ಕಂಡೇ ಇಲ್ಲ, ಬರೇ ಹುಡುಕ್ಯಾಡ್ದು ಆಗ್ಲಾತೈತಿ. ಅದೇ ಉಳಿವಿಗೆ ಹೋಗ್ಲಿ, ಗೋಕರ್ಣಕ್ಕೆ ಹೋಗ್ಲಿ, ಉಳಿವಿಗೆ ಹೋಗು ಅದೇ ಕಲ್ಲ, ಅದೇ ಮಣ್ಣ, ಅದೇ ಗಾಳಿ, ಅದೇ ನೀರ, ಅದೇ ಕಾಶಿಗೆ ಹೋಗು ಅದೇ ಕಲ್ಲ, ಅದೇ ಮಣ್ಣ, ಅದೇ ಗಾಳಿ, ಅದೇ ನೀರ ಐತಿ. ಶ್ರೀಶೈಲಕ್ಕೆ ಹೋಗು ಅದೇ ಕಲ್ಲ, ಅದೇ ಮಣ್ಣ, ಅದೇ ಗಾಳಿ, ಅದೇ ನೀರ ಐತಲ್ಲ, ಅದೇ ಐತಿ. ಖರೆ ತಾಯಿ ನಿನಗ ಮುಗಿಯ ತೇನ ಕರುವ ಲೇಸ ಬರುವಂತ ಆಶೀರ್ವಾದ ಕೊಡು ಮುಗಿಯ ತೇನ ಕರುವ ತಾಯಿ ನಿನಗ ಮುಗಿಯ ತೇನ ಕರುವ ಮಾತಿನೊಳಗ ಗೌರಾದೇವಿ ಬೇಡಿದ ಕೊಡವ ಬರುವ ಬೇಡಿದ ಕೊಡವ ಬರುವ ಸಾಲೊಟ್ಟಿಗೆ ಊರಾಗ ಬೇಡಿದ ಕೊಡವ ಬರುವ ಈ ಗರ್ವ ಬ್ಯಾಡಯನ ಗೌರಾದೇವಿ ಬೇಡಿದ ಕೊಡವ ಬರುವ ಮೂರು ಮಂದಿಗೆ ಬೇಡಿದ ಕೊಡವ ಬರುವ ಮೌಲನ ಬಿಷಾನ ಹೊಸ ಮೌಲನ ಬಿಷಾನ ಹೊಸ ಮೌಲನ ಬಿಷಾನ ಹೊಸ ದರುವ ಸಂತ ಸಭಾದಾಗ ಗಾಯನ ಮಾಡುತ್ತೀವಿ ಎಲ್ಲ ಸುರುವ ಎದ್ದ ತಕ್ಷಣ ಇದೆ ಎಲ್ಲ ಸುರುವ ಈ ಸಂತ ಸಭಾದಾಗ ಗಾಯನ ಮಾಡುತ್ತೀವಿ ಇದೆ ಎಲ್ಲ ಸುರುವ ಎದ್ದ ತಕ್ಷಣ ಇದೆ ಎಲ್ಲ ಸುರುವ ಏನ್ ಹೇಳತ್ತೇರಿಪ್ಪ ನಮ್ಮ ಸರಿಜೋಡಿ ಕಲಾವಿದರಾದಂತವ್ರ ಮೌಲಾಕಕ್ಕವರು ಅವರು ಚಾರು ಮಾಡ್ಯಾರ ಎದ್ದ ತಕ್ಷಣ ಹೇಳತ್ಯಾರ ಓಂಕಾರ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ, ಅಗ್ನಿ ಮುಖದಿಂದ ಜಲ, ಜಲದ ಮುಖದಿಂದ ನೆಲ. ಹಿಂಗ ಓಂಕಾರ ಅನ್ನುವಂತ ಶಬ್ದ ಗಂಡಿಂದ ಐತಿ ತಂಗಿ. ಆ ಓಂಕಾರ ಅನ್ನುವಂತ ಮುಖದಿಂದ ಹುಟ್ಟೈತಿ ಜಗತ್ ಅವ್ರು ಹೇಳತ್ಯಾರ. ಓಂಕಾರ ಅನ್ನುವಂತ ಮುಖ ಮತ್ತೆ ಯಾಕಂದ್ರೆ ಶಿವಶಕ್ತಿ ಒಕ್ವಾದ ಐತಿ. ವಾದ ಮಾಡ್ರನ ಐತಿ, ತೆಗೆದು ವಾದ ಮಾಡ್ಲಿಕ್ಕೆ ಇಲ್ಲ. ಅದಕ್ಕ ಓಂಕಾರ ಮುಖ ಅಂದ್ರ ಗಂಡ ಐತಿ ಅಂತ ಹೇಳತ್ತೇರಿ. ಓಂಕಾರ ಅನ್ನುವಂತ ಶಬ್ದ ಎಲ್ಲ ಹೆಂಗ ಗಂಡ ಆಗ್ತದ್ರಿಪ್ಪ? ಹೆಂಗ್ರಿ ಅಂದ್ರು ಮಾಯ್ಕೊಂಡ್ ಜರ ಇನ್ನ ಸೌಂಡ್ ಬಾಕ್ಸ್ ಒಂದ್ ಜರ ದೊಡ್ಡ ತಂದಿಡ್ರಿ. ಇವು ಛತ್ಯಾನ ಕಿರಿಕಿರಿ ಮಾಡ್ತತ್ರಿ ಹೊಳ್ಳಿ. ಕೊಂಬ ಹೊಡೆದಂಗ ಹೇಳಕತ್ಯಾರಪ್ಪ ಅಂದ್ರೆ ಏನ್ ಹೇಳ್ತಾರ ಈಗ? ಓಂಕಾರ ಅನ್ನುವಂತ ಶಬ್ದ ಗಂಡ ಐತಿ ಅಂತ ಅವ್ರ ತತ್ವ ನಡೆದದಪ್ಪ. ಹೇಳ್ತಾರೆ ಗಂಡ ಐತಿ ಅಂತ ಹೇಳ್ತಾರ್ರಿ. ಹಂಗ ಗಂಡ ಆಗ್ಲಕ್ ಬರ್ತದ್ರಿ? ಹಂಗಾಗುದಿಲ್ಲ ಅದು. ಒಂದು ಶುಕ್ಲ ಒಂದು ಶವನಿತ ಎರಡು ಕೂಡಬೇಕ. ಎರಡು ಜೋಡಿ ಬೇಕಲ್ರಿ. ಎರಡು ಕೂಡಿದಾಗನ ಆಗೋದೈತಿ, ಕೂಡ್ಲಾರ್ದ ಆಗಂಗಿಲ್ಲ. ಓಂಕಾರ ಅನ್ನುವಂತ ಶಬ್ದ ಎಲ್ಲ ಗಂಡ ಆಗ್ಲಕ್ ಬಂದಿಲ್ಲ.
ಅದಕ್ಕೆ ರೂಪ ಕೊಡ್ಬೇಕಾದ್ರನ ಹೌದು ಏನ್ ಬೇಕ್ರಿ ಒಂದು ಹೆಣ್ಣು ಹೋಗಿ ಕುಂಡ್ರಬೇಕಾತ ಇದರ ಮುಂದೆ ರೂಪ ಬೇಕಾದ್ರೆ ಹೆಣ್ಣು ಬೇಕು ಅಂದ್ರೆ ಹೆಂಗವ ಈಗ ಸ್ವಾಭಾವಿಕ ತಮ್ಮ ಹೇಳ್ರಿ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮೊದಲ ಜೋಡ ಮಾಡ್ಕೊಳ್ಳೋಕ್ಕಿಂತ ಮೊದಲ ಸಸಾರ ಯಾವಾಗಕ್ಕಿನ ಜೋಡ ಮಾಡ್ಕೊಂಡಿ ಅವಾಗ ಮುಂದೆ ಚಾಲು ಆತ ಸಂಸಾರ ಮೊದಲ ಸಸಾರ ನಂತರ ಆಕಿ ಬರೋಕ್ಕಿಂತ ಮೊದಲ ಸಸಾರ ಇತ್ತು ಆಕಿ ಬಂದು ಯಾವಾಗ ಮನ್ಯಾಗ ಕಾಲು ಇಟ್ಟಳಲ್ಲ ಅವಾಗ ಸಂಸಾರ ಹೌದು ಅವಾಗ ಸಂಸಾರ ಆಯ್ತು ಸದ ಮುಂದೊಂದು ಹೆಂಗ ಪೂಜೆ ಬಂದ ಬಳಕ ಸಂಸಾರ ಆಗೈತಿಲ್ಲ ಹಂಗ ಓದ ಮುಂದೆ ಒಂದು ಪೂಜೆ ತಂದಿಟ್ಟಾಗ ಓಂ ಅಂತೇಳಿ ನಾಮ ಬಂದ ಅವಾಗ ನಾಮ ಬಂದದ ಮತ್ತ ಮುಂದಿನ ಪೂಜಿನ ಜರ್ಕರ್ ತೆಗೆದು ತೆಳಗಿಟ್ರ ಕಡಿಗೆ ಮಾಡ್ರಿ ಓಂ ಆಗಂಗಿಲ್ಲ ಅದು ಏನಾಕದವ ಅರ್ಥ ಇದು ವಾವ್ ಅನ್ಕೋತ ಹೋಗು ಪಾಳೆ ಬರ್ತದ ಓಂ ಅಂತೇಳಿ ಶಬ್ದ ಬರಂಗಿಲ್ಲ ಹೌದು ನಾಯಿ ಹೆಂಗ ಬೊಗಳ್ಬೇಕಾಗ್ತದ ಅದಕ್ಕ ಮುಂದ ಒಂದು ಪೂಜೆನ ಬಂದ ಕೂತೈತಿಲೆ ಅದು ಹೆಣ್ಣದ ಅದ ಹೆಣ್ಣೈತಿ ಹೆಣ್ಣದ ಅದ ಬಂದ ಕೂತಾಗ ಅದಕ್ಕ ರೂಪ ಬಂದೈತಿ ಹೆಸರು ಬಂದೈತಿ ನಾಮ ಬಂದೈತಿ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ಈಗ ಮತ್ತೊಂದು ಮಾತು ಹೇಳ್ರವ್ರು ಏನಂತವ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಉದ್ಬೀಜ 21 ಲಕ್ಷ ಜಲಜ 21 ಲಕ್ಷ ಈ ಅಂಡಜ ಪಿಂಡಜ ಜಲಜ ಉದ್ಬೀಜ ಇತ್ತೂರೊಳಗನ 84 ಲಕ್ಷ ಜೀವರಾಶಿ ಜನ್ಮ ತಾಳವತ್ ಹೇಳ್ತಾರ್ರಿ ಅಂಡ ಜಾತಿ ಅದಕ್ಕಂದ್ರು ಅಂಡ ಅಂಡ ಅಂದ್ರ ತಮ್ಮ ತತ್ತಿ ಒಳಗ ಹುಟ್ಟಿದಕ್ಕ ಅಂಡ ಜನ ಬೇಕಾಗ್ಯಾರ ತತ್ತಿ ಅವ್ ಬೆಳಗ್ರಿ ಕರಗ್ರಿ ಅಜ್ಞಾನ ಮಾಡೋದೈತಿ ಎರಡು ನಮೂನಿ ಇರ್ತಾವ ತತ್ತಿ ಆಗ್ತೈತಿ ಅದಗತ್ತಿನ ಅವ್ ಒಳಗ ಟಿವಂಕಿ ತತ್ತಿ ಚಿಕ್ಕಬಕ್ ಇರ್ತಾವ ಹಡಿ ಪಕ್ಕ ಹಡಿ ಕೂಗ ಹಂಗಿಲ್ಲ ಇಲ್ಲ ಗಾಳಿ ಹಂಗಿಲ್ಲ ಫಿಕ್ಸ್ ಇಟ್ಟು ಬಿಡ್ರಿ ಅದಕ್ಕೆ ಹೆಚ್ಚು ಕಮ್ಮಿ ಆಸರು ಬೇಕಾಗಿತ್ರಿ ಪಾಪ ಗಾಳಿ ಹೊಡೆದು ನಮ್ಮನ ಸಹಿತ ಅದ್ರದ್ದು ಗಪ್ ಮಾಡ್ಲಾಯ್ತು ನಾವು ಅದ್ರದ್ದು ಬೈಲ್ ಸ್ಟೇಜ್ ತುಂಬ ಹಂಗಿಲ್ಲ ಮೊದಲೇ ಬೈಲದ ಸ್ವಲ್ಪ ಎರಡೂ ಕಡೆ ದಾಂಡಿಗೆ ಆಸರಾಗಿತ್ತು ಅಂದ್ರೆ ಇಲ್ಲೇ ಗುಮಾಡಿಸ್ತಿತ್ತದು ಹೌದು ಈಗ ನಾವು ಅದರಿಂದ ಕಡೆ ಹಾದಿ ದಾಂಡಿಗೆ ಹೊಂಟೈತ್ರಿ ಇಲ್ಲಿ ಮಜಲು ತುಂಬುವತ್ತ ಕೆಲಸ ಕೊಡಲ್ರಿ ಇಲ್ಲಿ ಅದು ಜರನ ಬೈಲ್ ಗತ್ತಾಗೈತ್ರಿ ಹೊರಗೆ ಬೈಲಿಗೆ ಆಗೈತಲ್ಲ ಹಿಂಗಾಗಿ ಮಜಲು ತುಂಬುವಲ್ಲಾಗ್ಯದ ಅದಕ್ಕ ಅಂಡಜ ಅಂತ ಹೇಳತ್ತಾರಂದ್ರೆ ಹೌದ್ರಿ ತಮ್ಮ ಅಂಡಜ ಅಂದ್ರೆ ಏನು ಅಂಡ ಅಂದ್ರ ತತ್ತಿ ಒಳಗ ಹುಟ್ಟಿದಕ್ಕ ಅಂಡಜ ಅನ್ಬೇಕಾಗ್ಯದ ಹೌದ್ರಿ ಇನ್ನ ಪಿಂಡಜ ಗರ್ಭದೊಳಗ ಜನ್ಮ ತಾಳೋದಕ್ಕ ಹೌದು ಪಿಂಡಜ ಅನ್ಬೇಕಾಗ್ಯದ ಇನ್ನ ಜಲಜ ಈ ಹಾವಾಗ್ಲಿ ಚೋಳಾಗ್ಲಿ ಕಪ್ಪೆ ಆಗಲಿ ಇವೆಲ್ಲ ಜನ್ಮ ತಾಳ್ತದ ಎದರಾಗ್ರಿ ನೀರ ಹೌದು ನೀರಿನೊಳಗಿರ್ತೈತಿ ಇದು ಜಲಜ ಅಂದ್ರ ನೀರ ಇನ್ನ ಉದ್ಬೀಜ ಅಂದ್ರ ತಮ್ಮ ಈ ಭೂಮಿ ಇದ್ದಾಗನ ಬೀಜ ಬಿತ್ತಿದ ತಕ್ಷಣ ಬೀಜ ಉದ್ಭವ ಆಗ್ಬೇಕಾದ್ರೆ ಭೂಮಿ ಇದ್ದಾಗನ ಬೀಜ ಉದ್ಭವ ಆಗ್ತದ ಭೂಮಿ ಇರ್ಲಿಕ್ಕಂದ್ರೆ ಬೀಜಿನ ಉದ್ಭವ ಆಗಂಗಿಲ್ಲ ಅದಕ್ಕೆ ಹೇಳ್ಯಾರ ಏನಂದ್ರಿ ಅಂಡಜ ಅಂದ್ರ ತತ್ತಿ ಪಿಂಡಜ ಅಂದ್ರ ಗರ್ಭ ಜಲಜ ಅಂದ್ರ ನೀರ ಉದ್ಬೀಜ ಅಂದ್ರ ಭೂಮಿ ಇವ ನಾಲ್ಕುದ್ರೊಳಗ ಹೆಣ್ಣಿನ ಪಾಲು ಐತ್ರಿ ಹೆಣ್ಣಿನ ಪಾಲು ಇದ್ದಾಗನ ಇವೆಲ್ಲ ಉತ್ಪನ್ನ ಹಾಕೋತ್ ಬಂದಾವ್ರಿ ಅದಕ್ರಿ ನಮ್ಮ ಮೌಲಕ ಅವ್ರು ಹೇಳತ್ತೇರಿ ಇವೆಲ್ಲ ಗಂಡದಾವ ಅಂತ ಹೇಳಿ ಕಾಕ ಹೇಳ್ತಾನ್ರಿ ಬರೇ ಗಂಡಿನಿಂದ ಅಟ್ಟ ಕೆಲಸ ಆಗಂಗಿಲ್ಲ ಆಕಿನೂ ಬೇಕಲ್ಲ ಕೂತ್ರ ಹೆಣ್ಣ ನಿತ್ರ ಹೆಣ್ಣ ಎದ್ರ ಹೆಣ್ಣ ಬಿದ್ರ ಹೆಣ್ಣ ಸತ್ರ ಹೆಣ್ಣ ಸುಡ್ಗಾಡ್ಕೋದ್ ಒತ್ತಬೇಕಾದ್ರೆ 3 ಮಳ ಮಣ್ಣು ಬೇಕು ಮಣ್ಣು ಐತಿ ಹೆಣ್ಣ ಆಕಿನ ಬಿಟ್ಟಂತೂ ಏನು ಕಡಿಯಾಕಿಲ್ಲ ಅದಕ್ಕೆ ಅವರು ಹೇಳತ್ತಾರ ತಮ್ಮ ಎಲ್ಲ ಪರಮಾತ್ಮ ಅಂದ್ರೆ ಹೆಚ್ಚಿನವದಾನ ಎಲ್ಲ ನೀನಪ್ಪ ನೀನು ನಂಬಿದವ್ರಿಗೆ ಮುಕ್ತಿ ಆಗ್ತೈತಿ ನೀ ಹೌದು ನಿನ್ನ ನಾಮವೇ ಹೌದು ಅಂತ ಹೇಳತ್ತೇರಿ
ನಾಮ ಬರ್ಬೇಕಾದ್ರ ರೂಪ ಬೇಕಲ್ಲ ಬೇಕಲ್ಲ ರೂಪ ಬೇಕಲ್ಲ ಕರಿ ಮೌಲ ಕಾಕ ಅಂತೇಳಿ ಕಾಕನ ಒದರ್ಬೇಕಾದ್ರೆ ಹಾ ಹಾ ಕಣ್ಣಿಗೆ ಕಾಣ್ತಾನು ಹೌದು ಹಾ ಹೌದು ಕಾಣ್ತ ಕೈ ಅದಾವ ಕಾಲದಾವ ಕಣ್ಣದಾವ ಮೂಗದಾವ ಕಿವಿ ಐತಿ ಬಾಯಿ ಐತಿ 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 ಅಖಂಡ ಅದ್ವೈತ ಶರೀರ ಕಾಣತೈತಿ ಹೌದು ಒದರ್ತೀವಪ್ಪ ಹೌದು ಕಣ್ಣಿಗೆ ಶರೀರ ಕಾಣ್ಲಿಕ್ಕೆ ಎದಕ್ ಒದರ್ಲಕ್ ಬರ್ತೈತಿ ಹೌದು ಹೆಂಗ ಅದೆಲ್ಲ ಬರ್ತದ ಹಂಗ ಬರ್ತದ ಇದು ಜೀವಾತ್ಮ ಅಂದ್ರೆ ಹೆಂಗ ಹೆಂಗವ ಕರಿಲಾರದವ್ರ ಮನೆಗೆ ಕಳಸ್ಗಿತ್ಯಾಗಿ ಬಂದವನ ಇವ ಜೀವಾತ್ಮ ಹೌದು ಬರಬರಿ ಬರ್ಬೇಕಾದ್ರ ಅವ ನಮ್ಮ ಸ್ವಾರ್ಥಕ್ಕೆ ಬಂದಿಲ್ಲ ಬಂದಿಲ್ಲ ತನ್ನ ಸ್ವಾರ್ಥಕ್ಕೆ ಬಂದು ಕೂತಾವನ ಒಳಗೆ ತನಗಾಗಿ ಬಂದು ಕೂತಾನ ಹೆಂಗ ತಮ್ಮ ಹೆಂಗವ ಹಿಂದಕ್ಕೇನ ಜನ್ಮದಾಗ ಮಾಡಿರುವಂಥದ್ದು ಕರ್ಮ ಕಳ್ಕೊಲಕ ತಾನಾಗೆ ಬಂದ ಒಳಗ್ ಕೂತ್ ಹೌದು ಏ ಗರ್ ಮೇರಾ ಹೈ ಅಲ್ಲ ಕತ್ಯಾನ ಒಳಗ ಬಂದ ಕೂತ್ ಕಿಸ್ಕ ಹೈ ಗರ್ ಹಮಾರ ಯಾರ ಒಳಗ್ ಕೂತು ಮೌಲ ಸಾಹೇಬ್ರು ಯಾರಾದ್ರೆ ಮನಿ ಒಳಗ ಬಂದ ರಾಜಕೀಯ ನಡೆಸಲಕತ್ಯಾರಿ ಏನ್ ಕಟ್ಟದವಲ್ಲ ಬಿಟ್ಟವಲ್ಲ ಅದಕ್ಕ ಅವ್ರು ನೋಡೋಣ ಏನೇನ್ ಹೇಳ್ತಾರ ಈಗ ಚಾಲು ಆಗ್ಯಾವಲ್ರಿ ಸಣ್ಣಂಗ ಈಗ ಚಾಲು ಆಗೈತಿ ಹೋಗ್ಲಿ ನೋಡಮ್ಮ ಅದಕ್ಕೆ ಏನ್ ಹೇಳ್ತಾರ ನೋಡ್ತಮ್ಮ ಕವಿಗಳು ಸಭಾ ಸಭಿಕರಿಗೆ ಶರಣವಾಗಿ ಹೇಳುವೆ ಏ ದೈವ ದೇವರ ತಾಯಿ ಅಲ್ಲಿ ಹವದು ಮನೆಯಲ್ಲಿ ದೇವರಿದ್ದ ಮರದ ಮರ್ವಿಗೆ ಬೇದು ಹೊರಗ ಹುಡುಗಿಯ ಎಲ್ಲಿ ಬೇಗ ಬವದು ಗೀಯಾಗ ಗಾಗಿಯಾಗ ಏ ಮನೆಯಲ್ಲಿ ದೇವರಿದ್ದ ಮರದ ಮರ್ವಿಗೆ ಬೇದು ಹೊರಗ ಹುಡುಗಿಯ ಎಲ್ಲಿ ಬೇಗ ಬವದು ಗೀಯಾಗ ಗಾಗಿಯಾಗ ಭಕ್ತಿ ಬೇಕು ಮರಳ ಪೋತ ಮಾನವರಲ್ಲಿ ಭಕ್ತಿ ಬೇಕು ಮೊದಲ ಪೋತ ಮಾನವರಲ್ಲಿ ಪೋತ ಮಾನವರಲ್ಲಿ ಬಗ್ಗೆ ಭಕ್ತಿ ಬೇಕು ಮೊದಲ ಹೌದವ್ವ ಏ ಯುಕ್ತ ಮಾನವರ ಏ ನೀತಿ ನೇಮ ಐತಿ ಸೌಮ್ಯ ಸದಾಚಾರ ಮಾತಾಡಿದಂಗ ಭವ್ಯ ಗಾಯಿಯಾಗ ಏ ನೀತಿ ನೇಮ ಐತಿ ಸೌಮ್ಯ ಸದಾಚಾರ ಮಾತಾಡಿದಂಗ ಭವ್ಯ ಗಾಯಿಯಾಗ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮೇಲೆ ತಮ್ಮ ನಿನ್ನ ಆಯುಷ್ಯ ಕಳೆ ದೇವ್ಯ ಏ ನಾನು ನೀನು ಎಂಬ ಅಂಗಾರದಿಂದ ಇವರೇನ ಹಾಡ್ತಾರಂದ ಕಾವ್ಯ ಕೇಳತುಂದ ಕಾವ್ಯ ಗಾಯಿಯಾಗ ನಾನ್ಯಾರು ಎಲ್ಲಿಗೆ ಹೋಗೋದಿಲ್ಲ ಅರಿಬೇಕು ಅರಿಬೇಕು ನಮ್ಮ ಅರಿಬೇಕು ಅಹಂಕಾರ ಬೀಜ ಹುರಿಬೇಕು ಗಾಯಿಯಾಗ ದೃಢ ಭಕ್ತಿದಿಂದ ನೀ ತ್ರಿಕಾಲಲ್ಲಿ ದುಡಿಬೇಕು ದುಡಿಬೇಕು ಹುಡುಗ ದುಡಿಬೇಕು ನಾವು ಒಂದೇ ಮಾರ್ಗ ಹಿಡಿಬೇಕು ಈ ತನ್ನಂತೆ ಪರರೆಂದು ಭಾವಿಸಿ ಭಾವಿಸಿ ನಡೆದರ ತನ್ನಂತೆ ಪರರೆಂದು ಭಾವಿಸಿ ನಡೆದರ
ತನ್ನಂತೆ ಪರರೆಂದು ಭಾವಿಸಿ ಹೌದಮ್ಮ ತನಗೆಂದು ಯಾವ ದೋಷ ತಟ್ಟಲಾರದು ಮನೆಯಲ್ಲಿ ದೇವರಿದ್ದ ಮರುತ ಮರಿಗೆ ಬೆತ್ತ ಹುಡುಗಿಯಲ್ಲಿ ಜಗಬಾವನು ಜಿಯಗ ಗಾಗಿಯಗ ಜಿಯ ಏನ್ ಹೇಳ್ತಾರೆ ಕವಿಗಳು ಮತ್ತೆ ಏನು ಹೇಳ್ತಾರೆ ಬಾ ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೆನೋ ಈ ದೈವ ದೇವರ ತಾಯಿ ತಂದೆ ಹೌದು ಹೌದ್ರಿ ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೌದು ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು ಖರೆ ಐತಿ ಬಾ ಯಾವ ದೇವ್ರ ತಮ್ಮ ಬೇಕರ್ಲ ಪರಮಾತ್ಮ ಅಲ್ಲಿ ಹಿಡ್ಕೊಂಡು ಇಳಿಸ್ತಕ ಬರೀ ಅದಾನ ಅದಾನ ಅಂತೇಳಿ ಅನುದಾತ್ ಖರೆ ನೋಡಿಲ್ಲ ಹುಟ್ಟಿ ಇಳಿಸ್ತಕ ಇಷ್ಟು ದೊಡ್ಡವರಾಗಿ ನಿಂತೀವ ಹಿಂಗ ಅದಾನ ಅಂತೇಳಿ ನಮ್ಮ ನಿಮ್ಮ ಕಣ್ಣಿಗೆ ಕಂಡಾನವ ಕಂಡಿಲ್ಲವ ಇಲ್ಲ ಅವನ ರೂಪನು ಕಂಡಿಲ್ಲ ಕಂಡಿಲ್ಲ ಅವನ ಛಾಯಾನು ಬಿದ್ದಿಲ್ಲ ಇಲ್ಲ ರೂಪ ಇದ್ರನ ಛಾಯಾ ಬಿದ್ದಿತ್ತಲ್ಲ ಹೇಗಲ್ಲ ರೂಪ ಇದ್ದಾಗಲ್ಲ ಹಂಗ ತಮ್ಮ ಜಗತ್ತಿನೊಳಗೆ ಹೌದು ಹುಟ್ಟಿರುವಂತ ಕೂಸಿನ ಕಣ್ಣಿಗೆ ಪ್ರಥಮದೊಳಗೆ ಕಾಣೋದು ಬರೀ ಎರಡ ದೇವ್ರ ಯಾವ್ಯಾವ ಎರಡು ದೇವ್ರ ತಮ್ಮ ಹೇಳ್ರಿ ಒಂದು ಜನ್ಮ ಕೊಟ್ಟ ತಾಯಿ ಹೌದು ಎರಡನೇದು ಭೂಮಿ ತಾಯಿ ಭೂಮಿ ತಾಯಿ ಹೌದು ಹುಟ್ಟಿರುವಂತ ಕೂಸು ಮೊದಲ ಕಣ್ಣು ತೆರೆದ ಹೌದು ನೋಡಿತಪ್ಪ ಅಂದ್ರ ಕಣ್ಣಿಗೆ ಕಾಣೋದು ಜನ್ಮ ಕೊಟ್ಟ ತಾಯಿ ಆಮೇಲೆ ಭೂಮಿ ತಾಯಿ ಹೌದು ಒಳಗದಾನನ್ರಿ ಪರಮಾತ್ಮ ಇಲ್ಲ 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 ಕಂಡೇ ಇಲ್ಲ ಇದ್ರೆ ಕಾಣ್ಬೇಕಲ್ಲ ಕಂಡೇ ಇಲ್ಲ ಇಲ್ಲ ಬರೇ ಹುಡುಕ್ಯಾಡ್ದು ಆಗ್ಲಾತೈತಿ ಹಣಿವಾರ ಅದೇ ಉಳಿವಿಗೆ ಹೋಗ್ಲಿ ಗೋಕರ್ಣಕ್ಕೆ ಹೋಗ್ಲಿ ಉಳಿವಿಗೆ ಹೋಗು ಅದೇ ಕಲ್ಲ ಅದೇ ಮಣ್ಣು ಅದೇ ಗಾಳಿ ಹೌದು ಅದೇ ನೀರ ಅದೇ ಕಾಶಿಗೆ ಹೋಗು ಅದೇ ಕಲ್ಲ ಅದೇ ಮಣ್ಣ ಅದೇ ಗಾಳಿ ಅದೇ ನೀರ ಐತಿ ಶ್ರೀಶೈಲಕ್ಕೆ ಹೋಗು ಅದೇ ಕಲ್ಲ ಅದೇ ಮಣ್ಣು ಅದೇ ಗಾಳಿ ಅದೇ ನೀರ ಐತಲ್ಲ ಅದೇ ಐತಿ ಖರೆ ಆ ಪರಮಾತ್ಮ ಈಗ ನನ್ನ ತಾಯಿ ಹೆಂಗದಾಳ ಹಿಂಗ ಏನ್ರೆ ಕಂಡಾನ ನಾವು ಮನ್ಯಾಗ ಇಲ್ಲವ ಕಂಡಿಲ್ಲ ಕಂಡಿಲ್ಲ ಇಲ್ಲ ಕಂಡಿಲ್ಲ ಅದಕ್ಕೆ ತಮ್ಮ ಹೇಳ್ರಿ ಅದಕ್ಕೆ ಹೇಳ್ತಾರ ಕವಿಗಳು ಏನಂತಾರವ ಕಲ್ಲಿನ ದೇವರಿಗೆ ಹೋಗಿ ಒಂದ ತೊಲಿ ಚಿನ್ನ ಹಾಕಿ ಬೇಡ್ಕೊಳಕಿತ್ತನು ಮೊದಲ ಜನ್ಮ ಕೊಟ್ಟ ತಾಯಿಗೆ ಒಂದ ತುತ್ತ ಅನ್ನ ಹಾಕಿ ಅಕ್ಕಿನ ಸಂರಕ್ಷಣೆ ಮಾಡಿದ್ರೆ ಏನಾಗ್ತದವ ಕಲ್ಲಿನ ದೇವರಿಗೆ ದುಡ್ಕೊಳ್ಳದ ನಿನ್ನ ಕೊಳೆಮಿ ಬಿದ್ದಿಲ್ಲ ಏನಿಲ್ಲ ಇಲ್ಲ ಹರಕತೆ ಇಲ್ಲ ಗುಡ್ಡದಾಗಿನ ಕಲ್ಲಿಗೆ ತುಪ್ಪಿನ ಅಭಿಷೇಕ ಮಾಡಿ 1 ಕಿಲೋ ಬ್ಯಾಳಿ ಹಾಕಿ ಹೂರ್ಣ ಗಡಬ ಇಟ್ಟು ಬಂಗಾರ ಹಾಕಿ ಒಂದು ತೊಲಿ ಅದಕ್ಕ ಚಿನ್ನ ಹಾಕಿ ಅಲ್ಲಿ ಬೇಡ್ಕೊಳಕಿತ್ತನು ಅದವಂತೂ ಅನ್ನ ಹಾಕಿ ತಾಯಿಗೆ ಬೇಡ್ಕೋ ಏನು ಆಗಿದ್ದೆ ಆಗ್ತದ ದೇವ್ರು ಬಂದು ಕಸ ಹುಡುಗ್ಲಾಕಬೇಕು ಮನ್ಯಾಗ ಸತ್ಯ ಮಾತ ಅಂದ್ರೆ ಜಗತ್ತಿನೊಳಗ ಅದಕ್ಕೆ ಹೇಳ್ಯಾರ ಏನಂತವ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ತಾಯಿನೇ ಅದಾಳ ಖರಿ ಅದವ ಮಾತ ಅಕ್ಕಿನ ಬಿಟ್ಟ ಮ್ಯಾಲ ಇಲ್ಲ ಇಲ್ಲ ಆಮೇಲೆ ಶಾಲ್ಯಾಗ್ರಿ ಎರಡನೇದ ಶಾಲ್ಯಾಗ ಅದು ಹೆಂಗವ ಪಗಾರ ಮ್ಯಾಲಿನ ಗುರು ಎರಡನೇದು ಗುರು ಇವ ಶಾಲ್ಯಾನ ಗುರು ಐತೆ ಪಗಾರ ತಗೋತಾನವ ಪಗಾರ ತಗೊಳ್ಳೋ ಗುರು ಹೌದು ಅವನಿಗೆ ಎಲ್ಲ ಆದ್ರ ಅವ ಪಗಾರ ತಗೊಂಡಾಳನ ಅವು ಹೆಂಗ್ ತಗೋತಾಳವ ಆಕಿ ಪಗಾರ ತಗೊಂಡ್ರೆ ಮತ್ತ ಸಂಸಾರ ಜಿನಗಾನಿ ಸಾಲ್ತಿದ್ದಿಲ್ಲ ರೊಕ್ಕ ತಾಯಿ ಹೆಂಗ ಪಗಾರ ತಗೋತಾಳ ಅದಕ್ಕ ತಮ್ಮ ಹೌದು ಎಲ್ಲ ನನ್ನಿಂದ ಆಗೈತಿ ನೀನ ದೊಡ್ಡವ ನೀನ ಹೆಚ್ಚಿನವ ಅನ್ಲಾಕತ್ಯಾರ ಅವ್ರು ಬಿ ಹಂಗೇನ್ ಇರಂಗಿಲ್ರಿ ಮೌಲಕಕ್ಕ ಹಂಗಾಗುದಿಲ್ಲ ನಮದ್ ಏನು ವಾದ ಐತಿ ಅಂದ್ರೆ ನೀ ಪರಮಾತ್ಮ ಅದಿಯಲ್ಲನ ಇರು ದೊಡ್ಡವದಿಯಲ್ಲನ ಒಪ್ಪಗೋಣ ಆದ್ರ ಪರಮಾತ್ಮ ಏನ ಶಕ್ತಿನ ಬಿಟ್ಟು ಸೃಷ್ಟಿ ಮಾಡ್ಯಾನೋ ಏನ ಒಬ್ಬನ ಕುತ್ತು ಮಾಡ್ಯಾನೋ ಒಬ್ಬನೇ ಮಾಡ್ಯಾನ ಬೇಕಲ್ಲ ಹೆಂಗ್ ಮಾಡಿಲ್ಲ ಒಟ್ಟ ನಿಮ್ಮ ಶಕ್ತಿನ ತಗೊಂಡಿಲ್ಲ ನಿಮ್ಮ ಹೆಣ್ಣಿನ ಸೆರಗ ತಗೊಂಡಿಲ್ಲ ಏನು ಇಲ್ಲ ಹೆಣ್ಣಿಂದ ಸಂಪರ್ಕ ಇರ್ಲಾರದ ನಮ್ಮ ಅಪ್ಪ ಪರಮಾತ್ಮ ಒಬ್ಬ ಮಾಡ್ಯಾನ ಅಂತೇಳಿ ನಿಮ್ಮದ್ ಸಿದ್ಧಾಂತ ಇದ್ರ ನೀವು ಕೊಡ್ರಿ ಹೇಳ್ರಿ ಇಲ್ಲ ಅಂದ್ರೆ ಅದೇ ಕಾದಿತ್ತು ಶಕ್ತಿನೂ ಬೇಕ ಅಂದ್ರೆ ನಮ್ಮದು ವಾದ ಐತಿ ಏನಂತ ಶಕ್ತಿ ಇರ್ಲಾರದ ಸಂಭಾಗ ಒಂದು ಹುಲ್ಲಿನ ಕಡ್ಡಿ ಅಳಿಗಾಡಿಸು ತಾಕತ್ ಆಗಿಲ್ಲ ಆಗುದೂ ಇಲ್ಲ ಬರಬರಿ ಹಿಂದೂ ಆಗಿಲ್ಲ ಇನ್ನು ಮುಂದೆ ಆಗಂಗೂ ಇಲ್ಲ ಇಲ್ಲ ಒಟ್ಟ ನಾನು ಅವ್ರಿಗೆ ಬಿಟ್ಟಿಲ್ಲ ತಮ್ಮ ಮಾಯ ಇದು ಹೌದು ಅವ್ರು ಬಿದ್ದು ಒದ್ದಾಡ್ಯಾರ ಕಡಿಯಾಕ ಆಗೋದಾಗಿಲ್ಲ ಸಂಸಾರ ಸುಖ ಸಾಕತ್ ಹೇಳಿ ಸಾಧು ವೇಷ ತೊಟ್ಟ ಸುಡಗಾಡ ಸೇರಿದ್ರು ಮಾಯಿ ಬೆನ್ನು ಬಿಡಂಗಿಲ್ಲ ಸಂಸಾರ
ಬ್ಯಾಡ ಅಂತ ಹೇಳಿ ಅದಕ್ಕೆ ಒಬ್ಬ ಮಾತು ಏನಂದ್ರೆ ಗೊತ್ತೇನವ ಏನೋ ಸಂಸಾರ ಎಂಬುದು ಬಹಳ ಕೆಟ್ಟ ಯಾವ ಸುಳ್ಳೆ ಮಾಡಿಟ್ಟ ಒಬ್ಬಂದಾನ ಹಾ. ಸಂಸಾರ ಎಂಬುದು ಬಹಳ ಶ್ರೇಷ್ಠ ಮಾಡಲಾರ್ದ ಭಾಡ್ಯ ಸುಳ್ಳೆ ಕೆಟ್ಟ ಅಂದಾನ ಹೌದು ಹೌದು ಮಾಡಲಾರ್ದ ಭಾಡ್ಯ ಅಂದಾನ ಅವನಿಗೆ ಹೌದಲ್ಲ ಬರೋಬ್ಬರಿ. ತಮ್ಮ ಮಾಡುದು ಬಾಳ ಮಜಾ ಐತದ ಒಂದು ಕುಂಬಾರ ಹುಳ ಯಾವತ್ತು ಕೆಸರು ತಂದ ಕೆಸರ್ಲೇನ ಮನಿ ಕಟ್ಟತೈತಿ ಮನೆ ಅಲ್ಲೇ ಕೆಸರಾಗಿರ್ತ ಕೆಸರಾಗ ಇರ್ತೈತಿ ಅರೇ ಕರೆ ಆ ಕೆಸರ ಮನಿ ಕಟ್ಟತೈತಿ ಒಳಗ್ ಹೋಗಿ ಎಲ್ಲಾ ತರ ಅಗದಿ ಚಂದ ಮಾಡ್ಕೋತೈತಿ ಖರೆ ಒಳಗಿರ್ತದ ಕೆಸರಾಗಿರುವಂತ ಹುಳ ಆ ಕೆಸರ ತನ್ನ ಮೈಗೆ ಹಚ್ಕೊಂಡಿಲ್ಲ ಅದು. ಒಂದೇ ಒಂದು ಟಿಬುಕ್ಸ ಹತ್ತುದ್ರ ಮೈಗಿ ಬರೇ ಒಂದು ಮನಿ ಕಟ್ಟಬೇಕಾದ್ರೆ ನಾವ ನೀವ ಹೇಳ್ರಿ ಬಾ ನೀವು ಕತ್ತಿ ಮಾಡಿ ಹೇಳ್ಬಿಟ್ಟು ಹಾಡಿನಲ್ಲಿ ಹೇಳ್ಬೇಕು ನೀವು ಹಾ 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 ಕತ್ತಿ ಮಾಡಿ ಹೇಳ್ಬಾರ್ದು ನೀವು ಹಾಡಿನಲ್ಲಿ ಅತಿ ಮಾಡಿ ಹೇಳೋದಿಲ್ರಿ ಈಗ ಈ ಕತಿ ಮಾಡಿ ಹೇಳಂಗಿಲ್ರಿ ನಾ ಇನ್ನ ಹಾಡಿನೊಳಗೆ ಹೇಳೋದೈತ್ರಿ ಹೌದು ಹಾಡಿನಾಗ್ರಿ ಇರ್ಲಿ